ಸ್ವಾಮಿ ಅವರ ಮೇಲೆ ಲೋಕಾಯುಕ್ತ ವರದಿ ಇದೆ. ಈಗ ವಿರೋಧ ಪಕ್ಷದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? DMK ತಮಿಳುನಾಡಲ್ಲಿ ಯಾಕೆ ಸ್ಟಾಲಿನ್ ಟಾರ್ಗೆಟ್ ಮಾಡ್ತಾರೆ? ಕೇರಳದಲ್ಲಿ ಯಾಕೆ ಪಿನರೈ ವಿಜಯನ್ ಟಾರ್ಗೆಟ್ ಮಾಡ್ತಾರೆ? ಇಲ್ಲಿ ಯಾಕೆ ಈ ಥರ ಮಾಡ್ತಾರೆ? ದೆಹಲಿಯಲ್ಲಿ ಕೇಜ್ರಿವಾಲ್ಗೆ ಯಾಕೆ ಮಾಡ್ತಾರೆ? ಜಾರ್ಖಂಡ್ ಸೊರೇನ್ ಮೇಲೆ ಯಾಕೆ ಮಾಡ್ತಾರೆ? ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಯಾಕೆ ಮಾಡ್ತಾರೆ? ಮತ್ತು ಬೇರೆ ಬೇರೆ ಇರೋ ಸರ್ಕಾರಗಳು, ಈಗ ಮಹಾರಾಷ್ಟ್ರ ನಮ್ಮ ಸರ್ಕಾರ ಇತ್ತು, ಅಲ್ಲಿ ರಾಜ್ಯಪಾಲರು ಯಾವ ರೀತಿ ನಡ್ಕೊಂಡ್ರು, ಇದೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತದಲ್ಲ. BJPಗೆ ಯಾವ ನೈತಿಕತೆ ಇಲ್ಲ. BJPಗೆ ಇವತ್ತು ಅಧಿಕಾರ ಹಿಡಿಯೋದಕ್ಕೆ ಎಲ್ಲ ತಪ್ಪುಗಳು ಮಾಡೋದು ಕೂಡ ತಯಾರಾಗಿ ನಿಂತಿರುವಂಥ ಒಂದು ಪಕ್ಷ. ಮತ್ತು ಅದು ಯಾವುದೇ ಒಂದು ಸಿದ್ಧಾಂತ ಆಗಲಿ ಬರೀ ಬಾಯಲ್ಲಿ ಮಾತ್ರ ಮಾತಾಡ್ತಾರೆ ಅಷ್ಟೇ. ನಮಗೆ ರಾಮರಾಜ್ಯ ಮಾಡಬೇಕು, ನಾವು ಭಾಳ ಧರ್ಮಾಧಾರಿತ ಒಂದು ಪಕ್ಷ, ನಾವು ಭಾಳ ಒಂದು ಸಿದ್ಧಾಂತಕ್ಕೆ ದೇಶಭಕ್ತರು, ಭಾರತ್ ಮಾತಾ ಕಿ ಜೈ, ಅದೆಲ್ಲ ಕೇವಲ ಕಪಟ ಒಂದು ಅವರ ಒಂದು ನಡವಳಿಕೆ, ಕಪಟದ ಒಂದು ವರ್ತನೆ. ಯಾಕೆಂದರೆ ಇದೆಲ್ಲ ಜಾಸ್ತಿ ಯಾರು ಹೇಳ್ತಾರಲ್ಲ ಅವರೇ ಎಲ್ಲ ತಪ್ಪು ಮಾಡೋರು. ಸರಿಯಾಗಿರೋರು ಏನು ಹೇಳೋಕೆ ಹೋಗಲ್ಲ, ಅವ್ರು ಸರಿಯಾಗಿ ಇರ್ತಾರೆ. ಇವರು ಜಾಸ್ತಿ ತೋರಿಸ್ಕೊಳ್ತಾರ, ನಾವು ದೇಶ ಪ್ರೇಮಿಗಳು, ನಾವು ದೇಶಭಕ್ತರು, ನಾವು ಒಬ್ಬರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅದೇ ಮಾಡಬಾರ್ದ ಅನಾಚಾರ ಎಲ್ಲ ಮಾಡೋರೇ ಇವರು, ಎಲ್ಲ ಮಾಡೋರೇ ಇವರು. ಬೆಂಕಿ ಹಚ್ಚೋ ಕೆಲಸನೂ ಮಾಡೋರು ಇವರು, ದ್ವೇಷ ಹುಟ್ಟಿಸುವಂಥವ್ರು ಇವರು. ಆದರೆ ಬಂದು ಏನೋ ನಾವು ಭಾಳ ಒಳ್ಳೆಯ ಜನ ಅಂತ ತೋರಿಸ್ಕೊಳ್ಳೋರು ಕೂಡ ಇವರೇ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಅದೇನೆ, ಎಲ್ಲ ಇವರೇ ಮಾಡ್ತಾ ಇರೋದು. ಇವತ್ತು IT, CBI, ED ಬಗ್ಗೆ ನಿಮಗೆ ಗೊತ್ತಿದೆ, ಯಾರ ಮೇಲೆ ಅವ್ರು ದಾಳಿ ಮಾಡ್ತಾರೆ. ಒಬ್ಬ BJP ಪಕ್ಷ ಲೀಡ್ರ್ ಆಗಲಿ ಅಥವಾ ಸರ್ಕಾರಗಳು ಇರೋ ಕಡೆ ಅವ್ರು ಯಾರೂ ಕಾಣಿಸೋದೇ ಇಲ್ಲ. ಇವತ್ತು ಬೇರೆ ಎಲ್ಲ ಸಂಸ್ಥೆಗಳು, ಇವತ್ತು ಸೆಬಿ ಕೂಡ ಇವತ್ತು ನಮಗೆ ಅನುಮಾನ ಬರುವಂಥ ರೀತಿಯಲ್ಲಾಗಿದೆ. ರಿಸರ್ವ್ ಬ್ಯಾಂಕ್ ಬಗ್ಗೆ ನಮಗೆ ಸಂಶಯ ಬಂದಿದೆ. C&AG ಬಗ್ಗೆ ಇವತ್ತು ಅವ್ರ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಮತ್ತು ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಈಗ ಯಾವುದೇ ಮಾಹಿತಿ ಹೊರಗೆ ಬರ್ತಾ ಇಲ್ಲ. ಯಾವ ಸಮಸ್ಯೆ ಬಿಟ್ಟಿದ್ದಾರೆ ಹೇಳಿ ಇವರು? ಏನೋ ಮೊನ್ನೆ ಸದ್ಯ ದೇಶದ ಜನ ಒಂದು ತೀರ್ಮಾನ ಮಾಡಿ ಅವ್ರಿಗೊಂದು ಅಲ್ಪಸಂಖ್ಯಾತ ಸರ್ಕಾರ ಆಗಿದೆ. ಇಲ್ಲದೆ ಹೋದರೆ ಪಾರ್ಲಿಮೆಂಟ್ಗೆ ಬೆಲೆ ಇರಲಿಲ್ಲ, ಲೋಕಸಭಾಗೆ ಬೆಲೆ ಇರಲಿಲ್ಲ, ರಾಜ್ಯಸಭಾಗೆ ಬೆಲೆ ಇರಲಿಲ್ಲ, ಯಾರಿಗೂ ಕೇರ್ ಮಾಡಲ್ಲ ಇವರು. ಸೊ ಇದು ಅವರು ಒಂದು ಪ್ರಜಾಪ್ರಭುತ್ವ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಪಕ್ಷ ಇವತ್ತು BJP. ಈಗ ಕಾಂಗ್ರೆಸ್ನವರು ಏನು ಹೇಳ್ತಾರೆ, CM ಅವರು ಅಹಿಂದ ನಾಯಕರು, ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಮತ್ತು ರಾಜ್ಯಪಾಲರು ಹಿಂದುಳಿದವರು ಸರ್, ಅವ್ರ ಈಗ ನಾವು ರಾಜ್ಯಪಾಲ ಟಾರ್ಗೆಟ್ ಮಾಡ್ತಾ ಇದೀವ? ಅಲ್ಲ, ಬಾಯಿಗೆ ಬಂದಂಗೆ ಬೈದು ನಾವು ಇದುವರೆಗೂ ಕೂಡ ರಾಜ್ಯಪಾಲರಿಗೆ ಏನಾದ್ರು ಹೇಳಿದ್ವಾ? ರಾಜ್ಯಪಾಲರು ಯಾವಾಗ ಮಾತಾಡಿದ್ದಾರೆ? ಅದು ಯಾವಾಗ ಮಾತಾಡಿದ್ದು? ಈಗ ಯಾವಾಗ ಮಾತಾಡಿದ್ದು? ನಾವು ಯಾವಾಗ ಮಾತಾಡೋದು ಅಂತ ಹೇಳಿದ್ರೆ, ಒಂದು ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಒಬ್ಬರು ರಾಜ್ಯಪಾಲರು ಅದೇ ದಿವಸ ಶೋ ಕಾಸ್ ನೋಟಿಸ್ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ CM ಅವ್ರ ಮೇಲೆ, ಈ ರಾಜ್ಯಪಾಲರು ಏನು ಮಾಡ್ತಾರೆ?